ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ಯಾವ ಒಂದು ಅಡುಗೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಗಾಣಿಕೆ ಸೊಪ್ಪಿನ ಉಪ್ಸಾರಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗಾಣಿಕೆ ಸೊಪ್ಪನ್ನು ಯಾವ ರೀತಿಯಾಗಿ ಉಪ್ಸಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಗಾಣಿಕೆ ಸೊಪ್ಪಿನಿಂದ 3 ರೀತಿಯ ಅದರಿಂದ ನಾವು ಸಾರನ್ನು ಮಾಡ್ಬೋದು. ಮಸಪ್ಪನ್ನು ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಉಪ್ಸಾರನ್ನು ಕೂಡ ಮಾಡ್ಬೋದು. ನಾನಿಲ್ಲಿ ಅದರಿಂದ ಉಪ್ಸಾರನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಡಿಕೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಗಾಣಿಕೆ ಸೊಪ್ಪಿನ ಉಪ್ಸಾರು ಮಾಡೋದಕ್ಕೆ ಮಡಿಕೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಡಿಕೆನ ತೊಳೆದು ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ಬೇಕು. ಅದರಲ್ಲಿರುವಂತಹ ನೀರೆಲ್ಲ ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆಗೋವರೆಗೂ ಕೂಡ ಒಂದು ಸ್ವಲ್ಪ ಅದು ಬೆಳ್ಳುಳ್ಳಿನ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಗಾಣಿಕೆ ಸೊಪ್ಪಿಗೆ. ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ನಾವು ಇದಕ್ಕೆ ಅದು ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಆ ಸ್ಮೆಲ್ ಬಂದಾದಮೇಲೆ ನಾವು ಇಲ್ಲಿ ಸೋಸಿ ತೊಳೆದಿಟ್ಕೊಂಡಂತಹ ಗಾಣಿಕೆ ಸೊಪ್ಪನ್ನು ಈ ಒಂದು ಬೆಳ್ಳುಳ್ಳಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಗಾಣಿಕೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದಂಥದ್ದು. ಬಾಣಂತಿಯರಿಗೆ ಕೊಡ್ತಾರೆ ಇದನ್ನು. ಬಾಣಂತಿಯ ಆದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ನಮಗೆ ಇದನ್ನು ಸೇವಿಸೋದಕ್ಕೆ ಕೊಡ್ತಾರೆ. ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬ ಉಪಯುಕ್ತವಾದದ್ದು. 2 ರೀತಿ ಗಾಣಿಕೆ ಸೊಪ್ಪನ್ನು ನೋಡ್ಬೋದು. ಒಂದು ಕೆಂಪು ಗಾಣಿಕೆ ಇದೆ, ಇನ್ನೊಂದು ಕಪ್ಪು ಗಾಣಿಕೆ ಇದೆ. ಎರಡರಲ್ಲೂ ಕೂಡ ಹಣ್ಣುಗಳಿರ್ತವೆ. ಒಂದರಲ್ಲಿ ಕೆಂಪು ಗಾಣಿಕೆ ಹಣ್ಣು ಬಿಟ್ಟರೆ ಇನ್ನೊಂದರಲ್ಲಿ ಕಪ್ಪು ಗಾಣಿಕೆ ಹಣ್ಣು ಬಿಡ್ತವೆ. ತಿನ್ನೋದಕ್ಕೂ ಕೂಡ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದಂಥದ್ದು ಅಂತ ಹೇಳ್ಬೋದು. ಹೀಗೆ ಆ ಒಂದು ಸೊಪ್ಪನ್ನು ಬೆಳ್ಳುಳ್ಳಿ ಮೇಲೆ ಹಾಕಿದ್ಮೇಲೆ ಅದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಈ ರೀತಿಯಲ್ಲಿ ನಾವು ಮಡಚ್ಕೊಳ್ಬೇಕು. ಯಾಕೆ ಅಂತ ಅಂದರೆ ಆ ಸೊಪ್ಪು ಕೆಳಗಡೆ ಎಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ, ಮೇಲ್ಗಡೆ ಆಗಿರುತ್ತೆ. ಹಾಗಾಗಿ ಅದನ್ನು ನಾವೇನು ಮಾಡಬೇಕು, ಈ ರೀತಿ ನಾವು ತಿರುಗಿಸ್ಕೊಳ್ತಾ ಇರಬೇಕು. ತಿರುಗಿಸ್ಕೊಂಡು ಆದಮೇಲೆ ಇದೊಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿನೀರಾದರೂ ಹಾಕ್ಕೊಳ್ಬೋದು, ತಣ್ಣೀರಾದರೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ತಣ್ಣೀರನ್ನೇ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತಣ್ಣೀರನ್ನು ಸೇರಿಸಿ ಅದು ಎಷ್ಟು ಸಾರು ಬೇಕು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಅದನ್ನು ಬೇಯೋದಕ್ಕೆ ಬಿಟ್ಟು, ಆ ಸೊಪ್ಪು ಮತ್ತು ನೀರು ಎರಡೂ ಕೂಡ ಬೇಯೋದಕ್ಕೆ ಬಿಟ್ಟು, ಆ ನಂತರ ನಾನು ಪಕ್ಕದಲ್ಲಿ ಮತ್ತೊಂದು ಒಲೆ ಮೇಲೆ ನಾನಿಲ್ಲಿ ಪಾನನ್ನು ಇಟ್ಟು ಅದಕ್ಕೆ ಅವರೆಕಾಳನ್ನು ಹುರ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ನು ಗಾಣಿಕೆ ಸೊಪ್ಪಿಗೆ ಅವರೆಕಾಳೇ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಅವರೆಕಾಳನ್ನು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಆ ಅವರೆಕಾಳು ಒಂದು ಸ್ವಲ್ಪ ಬಣ್ಣ ಬರಬೇಕು. ಆ ಬಣ್ಣ ಬರೋವರೆಗೂ ಕೂಡ ಅದನ್ನು ಹುರ್ಕೊಂಡು ನೋಡಿ ಈ ರೀತಿ ಆಗಬೇಕು. ಈ ರೀತಿ ಆದಮೇಲೆ ಈಗ ಅವರೆಕಾಳು ಹುರಿದಿದೆ. ಯಾಕೆ ಅಂದರೆ ನಾವು ಇದನ್ನು ಸೊಪ್ಪಿನ ಜೊತೆ ಸೇರಿಸೋದ್ರಿಂದ ಒಂದು ಅರ್ಧ ಭಾಗ ಇದರಲ್ಲೇ ಫ್ರೈ ಆದರೆ ಇನ್ನೊಂದು ಅರ್ಧ ಭಾಗನ ನಾವು ಅಲ್ಲಿ ಬೇಯಿಸ್ಕೊಳ್ಬೋದು. ಹಾಗಾಗಿ ಇದು ಚೆನ್ನಾಗಿ ಈ ರೀತಿಯಲ್ಲಿ ಫ್ರೈ ಆಗೋ ಥರ ಹುರ್ಕೊಳ್ಬೇಕು. ಇದು ಹುರ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಅದನ್ನು ತೊಳ್ಕೊಳ್ಬೇಕು. ಯಾಕೆ ಅಂದರೆ ಪೌಡ್ರು ಅದು ಇದು ಹಾಕಿರ್ತಾರೆ ಅಂಗಡಿಗಳಿಂದ ತರುವಂಥದ್ದು. ಮನೆಯಲ್ಲೇ ಬೆಳೆದು ತರೋದಾದರೆ ತೊಳೆಯೋ ಅವಶ್ಯಕತೆ ಇರಲ್ಲ. ಆದರೂ ಕೂಡ ನಾವು ಒಂದು ಸರಿ ತೊಳೆದು ಹಾಕ್ಕೊಳ್ಬೇಕು. ನೋಡಿ ಈ ಥರ ನೀರಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ನಾನಿಲ್ಲಿ ಆ ನೀರು ಮತ್ತು ಸೊಪ್ಪು ಬೇಯ್ತಾ ಇತ್ತಲ್ಲ ಅದರೊಳಗಡೆಗೆ ಹಾಕ್ತಾಯಿದ್ದೀನಿ. ಈ ಹಾಕೋದ್ರಿಂದ ಅದು ಸೊಪ್ಪಿನ ಜೊತೆಯಲ್ಲಿ ಸೇರಿಕೊಂಡು ಅವರೆಕಾಳು ಕೂಡ ಚೆನ್ನಾಗಿ ಬೇಯೋದಕ್ಕೆ ಶುರುವಾಗುತ್ತೆ. ಎರಡೂ ಕೂಡ ಮಿಕ್ಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಬೇಯ್ದಾದಮೇಲೆ ನಾವು ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಏಕೆಂದರೆ ಅವರೆಕಾಳು ಬೇಯೋದು ನಿಧಾನ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಬೇಯ್ಕೊಂಡ ನಂತರ ನಾನು ಈಗಾಗಲೇ ಉಪ್ಸಾರಿಗೆ ಬೇಕಾದಂತಹ ಖಾರವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಪದೇ ಏನು ಖಾರವನ್ನು ರುಬ್ಬೋದಕ್ಕೆ ಹೋಗೋದಿಲ್ಲ. ಒಂದು ಸರಿ ಯಾವಾಗಾದರೂ ಮಾಡಿಟ್ಕೊಂಡ್ರೆ 1 ವೀಕ್ ಆದರೂ ಬರುತ್ತೆ ನನಗೆ. ಈ ರೀತಿ ಉಪ್ಸಾರಿಗೆ ಮಾಡಿಟ್ಕೊಂಡಂತಹ ಖಾರವನ್ನು ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಈ ಕಾಳು ಮತ್ತು ಸೊಪ್ಪು ಬೇಯ್ತಾ ಇತ್ತಲ್ಲ ಇದ್ರ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ.
ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಅದು ಬೇಯೋದಕ್ಕೆ ಬಿಡಬೇಕು. ನಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ನಾವು ಸಾಂಬಾರನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕಬೇಕು. ಹಾಗಾಗಿ ನೋಡಿಕೊಂಡು ನಾವು ಸಾಂಬಾರನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಉಪ್ಪು ಹಾಕಿದ್ಮೇಲೆ ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯೋದಕ್ಕೆ ಬಿಟ್ಟ ಮೇಲೆ ಅದು ಸ್ವಲ್ಪ ಬೇಯ್ತಾ ಇರುತ್ತೆ. ಎಷ್ಟು ಉಪಯುಕ್ತವಾದದ್ದು ಅಂದರೆ ಗಾಣಿಗೆ ಸೊಪ್ಪು ಕಣ್ಣಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಹಲವಾರು ಖನಿಜಾಂಶಗಳನ್ನು ಒಳಗೊಂಡಿರುವಂಥದ್ದು. ನಮ್ಮ ಹಿರಿಕರೆಲ್ಲರೂ ಕೂಡ ಇದನ್ನು ಬಳಸ್ತಾ ಇದ್ದಿದ್ದರಿಂದ ಎಷ್ಟು ಆರೋಗ್ಯಯುತವಾಗಿದ್ದರು ಅನ್ನೋದನ್ನು ನಾವು ನೋಡಿದ್ದೀವಿ. ಈ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಹಾಲು ಹಾಕ್ಕೊಂಡ್ಮೇಲೆ ಆ ಹಾಲು ಜೊತೆಯಲ್ಲಿ ಜಾಸ್ತಿ ಹೊತ್ತೇನು ಕುದಿಸೋದಕ್ಕೆ ಹೋಗಬಾರ್ದು. ಕೆಲವು ಸರಿ ಹಾಲು ಕೂಡ ಒಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಸಿ ಆಗೋದಕ್ಕೆ ಬಿಟ್ಟ ಮೇಲೆ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು. ಇದನ್ನು ಮತ್ತೆ ನೀವು ಬೇರೆ ಸಪ್ರೇಟ್ ಮಾಡಿಕೊಂಡು ಸೊಪ್ಪು ಕಾಳನ್ನು ಕೂಡ ಹುರ್ಕೊಳ್ಬೋದು. ನೋಡಿ, ಈಗ ನಾನು ಇದನ್ನು ಈ ರೀತಿಯಲ್ಲಿ ಮುದ್ದೆ ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನಾವೇನು ಸೊಪ್ಪು ಕಾಳನ್ನು ಹುರಿಯೋದಕ್ಕೆ ಹೋಗೋದಿಲ್ಲ. ನಮ್ಮ ಮನೆಯಲ್ಲಿ ಹುರಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಅದನ್ನು ಹುರಿಲಿಲ್ಲ. ಹಾಗೇನೇ ಸೊಪ್ಪು ಮತ್ತು ಸಾಂಬಾರನ್ನು ಬೇರೆ ಸಪ್ರೇಟ್ ಮಾಡಿ ಈ ರೀತಿಯಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು ಕೂಡ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಧನ್ಯವಾದಗಳು.